ಹಾಯ್, ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರ್ದವ್ರು. ಇವ್ರ 3 ಕಾದಂಬರಿ ಇತ್ತಲೆ. ಹೊಸ ಬೆಳಕು, ಶುಭ ಮಂಗಳ, 2 ಕನಸು ಎಂಬುದು ಸಿನಿಮಾ ಆಯಿತು. ಇವರು 2 ಕಥಾ ಸಂಕಲನ ಬರ್ದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು 6 ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನಾ ಹೇರಳೆಯವರು. ಈ ಅಮ್ಮನ್ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ್ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕಂಡು. ಇನ್ನು 2ನೇ ಮಗ ದೊರೆಸ್ವಾಮಿ, ಅದು ನಾನೇ ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತಳು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತರು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ್ ಪುರಾಣಿಕ್ರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ. ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ, ತಿನ್ನಿ ಅತ್ತೆ. ಕೊಡ. ಮಡಿಲ್ ಮಾಡಿದ್ಯಾ? ಹೌದಪ್ಪ, ಮಿನ್ಕಂಡ್ ಮಡಿಲೇ ಮಾಡ್ಕ ತಕ ಬಂದಿದೆ. ಕಾಫಿ ಎಲ್ಲಿತ್ತ? ಇಲ್ಲಿತ್ತು, ತಕಣಿ. ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಾಣಾಗಿತ್ತು. ನಂಗೆ ಕಾಫಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಯಾ ನಿಂಗೆ? ನಾನು ಅದನ್ನೇ ಕುಡ್ದಿನಲೆ, ಸಮ ಇದ್ದಿತ್ತು. ನಿನ್ನ ನಾಲ್ಗೆಗೆ ಅಂತದ್ದು ಆಯ್ತು. ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ. ತಡೀನಿ. ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದಾಯನಮ್ಮ 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 ಗೋವಿಂದಾಯನಮ್ಮ. ಅಮ್ಮ, ಕಾಗ್ದ ಬಂದಿತ್ತ. ಆ ಎಂತ? ಕಾಗ್ದ ಬಂದಿತ್ತ. ದೊರೆ ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್. ದೊರೆ ಕಾಗ್ದವಾ? ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಎಂತ ಬರ್ದಿದ? ಅವನೇ ಬತ್ತಂಬ್ರ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಏಗ್ಲಿಗ್ ಬತ್ನಮ್ರ? ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ನೀನೇ ಓದ್ಕೋಬೇಕಿರ್. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ನಂಗೆ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯಾ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ನಾ ಬತ್ತಿಯಕ್ಕ. ದೊರೆ ಬತ್ನಮ್ರ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಅತ್ತೆ, ಕಾಫಿ ತಕಣಿ. ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ? 11 ಗಂಟೆ. ಆ 11 ಗಂಟೆ ಆಯ್ತು. ಎಂತಕ್ಕೆ? ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ. 8 ಆಯ್ತಾ ಕಂಡೆ. ಥೋ, ಇದು ಅಂತದ ಇದು? ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲಲೆ. ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ. ಹಾ, ನಾನು ಹೇಳದ್ದು. ನಂಗೆ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು ಹಂಗೆ. ಕೈ ವಿಷ ಅಲ್ಲ ನಾ ಕುಡುದು. ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹೋಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹೋಳಿ ಮಾಡಿಡಕ. ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಅಮ್ಮ, ನಿನ್ ಮಗ ದೊರೆಸ್ವಾಮಿ ಬಂದ ಕಾಣ. ದೊರೆ ಬಂದ್ಯ ಮಗ? ಅಮ್ಮ ನಮಸ್ಕಾರ ಮಾಡ್ತೆಮ್ಮ. 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಆಗಿ ಹೋಯ್ದ್ಯಲೆ? ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ. ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
ರಜಾ ಇರ್ಲಿಲ್ಲಮ್ಮ. ರಾಜಣ್ಣನ? ಯಾವ ರಾಜಣ್ಣ? ದೊರೆ ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಣತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ. ಹಂಗೆ ಹೇಳು ಮತ್ತೆ. ರಾಜಣ್ಣ ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ? ಹ್ಞೂಮ್ಮ, ಎಲ್ಲ ಲಾಯ್ಕಿದ್ರ. ನಿನ್ನನ್ನ ಕೇಂಡ್ಲ ಹಾ ನಿನ್ನನ್ನ ಕೇಂಡ್ಲ ಸುನಂದ. ಹಾ ಅವಳನ್ನ ಕರ್ಕ ಬರ್ಕಿತ್ತ. ಪಾಪ ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲು ಏನೋ. ಅಮ್ಮ, ಎಲ್ರು ಬಂದ್ರೆ ಮನೇಲಿ ಯಾರಮ್ಮ? ಹಾ ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ? ಹಾ 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 ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ. ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ? ಹೌದಮ್ಮ, ಎಲ್ಲರೂ ಹುಷಾರಿದ್ರು. ಅವನ್ನು ಕರ್ಕ ಬರ್ಕಿತ್ತು. ಪಾಪ ಅಜ್ಜಿ ಅಂದ್ರ ಅವಕ್ ಪ್ರಾಣ. ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಹಾ ಅಮ್ಮ, ಹಾ. ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ. ಬಸ್ಸಲ್ ಬಂದು ಸಾಕಾಯ್ತು. ಹಾ ಹಾ ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ? ಅಮ್ಮ, ಇನ್ನು ನಾನ್ 3 ದಿನ ಇಲ್ಲೇ ಇರ್ತೆ ಅಮ್ಮ. ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ. ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತೀಯಾ? ನೀನ ಬೆಂಗಳೂರಿಗೆ ಬತ್ತೀಯಾ? ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ? ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತು, ಬೆಳಗ್ಗೆ ಮಾತಾಡುವಾಗ ನಂಗ್ ಜೋರ್ ಹೊಸು ಅತ್ತಮ್ಮ. ಹ್ಮ್ ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣು ಹೋಗು ಗೋವಿಂದಾಯ ನಮ ಗೋವಿಂದಾಯ ನಮ ಗೋವಿಂದಾಯ ನಮ. ಅಮ್ಮ ಹಾ ಅಮ್ಮ, ಎಂತ ಕರ್ದ್ಯಂಬ್ರು? ದೊರೆ ಬಾ, ಇಲ್ಲಿ ಕೂತ್ಕೋ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದ ನಾಳೆ ಸಾಯಂಕಾಲಕ್ಕಲ್ದನಾ? ಅಮ್ಮ, ಒಂದ್ ಮಾತ, ನಾನ್ ಇಪ್ಪುದ ಬೆಂಗಳೂರಿಗೆ ಬರಸ್ತಳುವಮ್ಮ. ಅಲ್ ನಿಂಗೆ ಸರಿ ಆತಿಲ್ಲ. ಕಣ್ ಕಾಣ್ದಿದ್ ನಂಗೆ ಯಾವ ಸ್ಥಳ ಏನಾ? ಅಮ್ಮ, ನಿಂಗೆ ಅಲ್ಲಿ ಎಂತದು ಸೌಕರ್ಯ ಇಲ್ಯಾ? ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ. ಅಲ್ಲ, ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ? ನನ್ನ ಮಡಿ ಮೈಲ್ಗೆ ನಾನ್ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ರ ಇಲ್ಲ? ಯಾರು ಇಲ್ಲಮ್ಮ. ಏನು ಇವರೆಲ್ಲ ನನ್ನನ್ನು ಲಾಯಕ್ ಕಣ್ಕಂತಿಲ್ಲ ಮರಯ್ಯ. ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಾಣ್ಕಂತ್ರ ನಿನ್ನ. ನಿನ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ. ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರು. ನಿನ್ನ ಕಣ್ಣಿಗೆ ಎಲ್ಲ ಹಾಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ನು ಬಿಟ್ಟು ನಾ ಆಯ್ಕಂತಿಲ್ಲ. ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ. ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತನಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ. ಆಯ್ತಾಯ್ತು, ಕಾಂಬ. ದೊರೆ ಊಟಕ್ ಬಾ. ಬಂದೆ ಅತ್ಗೆ. ಅಲ್ಲ, ಆ ಅಮ್ಮನ್ನ ಅಲ್ ಕರ್ಕೊಂಡ್ ಹೋರೆ ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲು ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟಕ್ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟು. ಹೊತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ. ದೊರೆ ಹೊತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ. ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಳಿಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯಾ? ಅದಕ್ಕೆ ಅವಳು ಅಲ್ಲಿಗೆ ಬಪ್ಪುದ್ ಬ್ಯಾಡ ಅಂದದ್ ನಾನೊಂದ್ ಮಾತ್ ಹೇಳುದ ದೊರೆ ಸ್ವಾಮಿ? ಹೇಳಿ ಅತ್ಗೆ, ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ. ಅಲ್ಲ, ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನನ್ ಕರ್ಕೊಂಡ್ ಬತ್ತ. ಅಷ್ಟ್ರೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂದ್ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡು ಹೋಗಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೋದ? ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋಗಿರುತ್ತೆ. ವಯಸ್ಸಾತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತೆ. ಆಮೇಲೆ ಎಲ್ಲ ತಾನಾಯೇ ಮರ್ತೋತ್. ಗೋವಿಂದಾಯ ನಮ 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 ಗೋವಿಂದ ಅತ್ತೆ, ಕಾಫಿ ತಂದಿದೆ ತಕಣಿ. ಗೋವಿಂದಾಯ ನಮ. ಕಾಫಿ ತಂದಿದೆ ತಕಣಿ. ಆ ಕಾಫಿ ಕಾಫಿ. ನಂಗ್ ಬೇಡ. ಕಾಫಿ ಬೇಡ್ದ? ಎಂತಕ್ಕೆ? ಎಲ್ಲ ಬರೀ ನಾಟಕ ಮಾಡ್ತೀರಿ. ದೊರೆ ಮನೆಗೆ 8 ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳ್ತಾ ಇಕೊಂಡಿದ್ದ ಶಂಕರ. ಗೋವಿಂದಾಯ ನಮ ಗೋವಿಂದಾಯ ನಮ ಗೋವಿಂದಾಯ ನಮ. ಕಾಫಿ ಅಲ್ಲ, ನನ್ನನ್ನು ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯ ನಮ ಗೋವಿಂದಾಯ ನಮ ಗೋವಿಂದಾಯ ನಮ. ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಂಡ್ಲಿ. ಗೋವಿಂದಾಯ ನಮ ಗೋವಿಂದಾಯ ನಮ ಗೋವಿಂದಾಯ ನಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯ ನಮ ಗೋವಿಂದಾಯ ನಮ. ಇಲ್ಕಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿಗೆ ಹಾಕುತ್ತಿಲ್ಲ. ಗೋವಿಂದಾಯ ನಮ ಗೋವಿಂದಾಯ. ಹಾಯ್ ಅತ್ತೆ ಕಾಫಿನೂ ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೊಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ? ಹೌದಾ? ಹಂಗಂದ್ಲ ಅಮ್ಮ. ಹೌದು. ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹ್ಯಾಂಗೆ? ಎಂತ? ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಂಬ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ. ಮೋಸವ? ಎಂತ ಮೋಸ? ಅಂದ್ರೆ ನಮ್ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನಿ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನಿ ಅಂತೇಳಿ ಹೇಳುವ. ಅತ್ತೆಗಿದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ. ಅದ್ಹ್ಯಾಂಗ್ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ. ಉಪಾಯ ಏನೋ ಲಾಯಿಕೆ ಇತ್ತ. ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ್. ಆರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪುದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆ ಎಂತ ಮಾಡುದ? ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ. ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ. ಹಾಂಗಾಗಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ. ಆಗ್ದಾ? ಗೊತ್ತಾಯ್ತಲ್ದ ಹೇಳದ್ದ? ಹಾ ಗೊತ್ತಾಯ್ತು. ಹಾಗೆ ಮಾಡುವ. ನಾನಿನ್ಮೇಲೆ ದೊರೆ ಚಿಕ್ಕಪ್ಪನ ಮಗ. ಒಳ್ಳೆ ಡ್ರಾಮಾ. ಅತೆ ತಕಣಿ ರೈಲ್ ಚಂಬ. ಅತೆ ಇನ್ ಏಗಳಿಕ್ ವಾಪಸ್ ಬತ್ರಿ? ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ. ಬೇಕಾರೆ ನೀನೇ ಬಂದ್ ಕಣ್ಕೊಂಡ್ ಹೋಗ. ಅಮ್ಮ ನಿಧಾನಕ್ ಮೆಟ್ಲೇಳಿ. ಹಾ ಭಾಗ್ಯ, ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ಹಾ ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ. ಆಯ್ತಾಯ್ತು. ಅಮ್ಮ ನಿಧಾನಕ್ ಕೂತ್ಕೋ. ಹಾ ಓಯ್ ಡ್ರೈವರ್, ಬಾ. ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ. ಇಳಿ. ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತಾನ? ಹೌದಮ್ಮ, ಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹಾ ಅಮ್ಮ, ಹೀಗೆ ಎಡಕ್ ಬಾ. ಇದು ಅವ್ರ ಮನೆ ಕಾಂಪೌಂಡ್. ಹಾ ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ, ಸತ್ಯ, ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ. ಅಮ್ಮ ಬಂದ್ಯಾಮ್ಮ? ಹೌದು ಮರಯ್ಯ. ಅಮ್ಮ ನಮಸ್ಕಾರ ಮಾಡ್ತೆ. ಹಾ ಸುನಂದ ಹಾ ಇಲ್ವಾ ಮರೈತಿ? ಹತ್ರ ಕೂತ್ಕೋ. ಈಗ ತಕೋ.
ಏನತ್ತೆ ಹುಷಾರಿದ್ರಿಯಾ? ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ ಕಣ್ಕಂತ ಹೇಳಿ ಬಂದೆ ಮರೈತಿ. ಒಳ್ಳೇದಾಯ್ತು. ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ? ಓ ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ. ಅಲ್ಲ, ದಪ್ಪ ಆದಂಗೆ ಕಾಣುತ್ತಲೆ? ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂರು ಮೈ ಬತ್ತಲೆ. ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ. ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು. ವಯಸ್ಸಾಗ್ತಾ ಕೂದಲು ಉದ್ರುತ್ತಲ್ಲ ಅತ್ತೆ. ಸುನಂದ, ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಕಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡೋಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲಿ? ಏನಮ್ಮ? ಅಮ್ಮ, ಹ. ಶಂಕರಣ್ಣ ಬತ್ಲಿಗೋಯ್ದ. ಹೌದಾ? ಆ ಭಾಗ್ಯಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ಥೂ ಸುನಂದ, ಆ ಭಾಗ್ಯನ ಕೈಲಿ ಬಂದು ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ. ಏನ್ ಬೇಕು ಏನ್ ಬೇಡ ಒಂದ್ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ, ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲೆ. ಸುನಂದ, ಒಂಚೂರ್ ಇಲ್ವಾ? ಕಣ್ರಿಯ ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ ಕಂಡ್ಕೊಂಡಿದ್ದೆ. ನಂಗೆ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ. ಈಗ ನನ್ನ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತು ನಂಗೆ ಇವತ್ತು ಗೊತ್ತಾಯ್ತು ಕಣ್ರಿಯ. ಎಲ್ಲ ನನ್ನ ಹಣೆ ಬರ. ಭಾಗ್ಯ 60ಕ್ಕೆ ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ. ಅಮ್ಮಂಗೀಗ್ಲೇ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತ್ಲು. ಅವಳನ್ನ ಕ್ಷಮ್ಸಕ. ಕ್ಷಮ್ಸುಕೆ ನಾನು ಯಾರು? ಇರ್ಲಿ ಬಿಡಿ, ಸರಿ ಬನ್ನಿ. ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ. ನಾಟಕ ಹೀಗೆ ಮುಂದುವರ್ಸಕ. ಆಯ್ತು. ಅಯ್ಯಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ದೊರೆ ಸುನಂದ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಯಾ? ಆಗಿಂದ ಒರ್ಲ್ತಾ ಇದ್ನಲೇ. ಅಯ್ಯೋ, ಏನಜ್ಜಿ? ಯಾರ? ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ? ಅಮ್ಮ ಆಚೆ ಮನೆಗೆ ಹೋಯ್ದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು. ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ರಾಮ ಅಂತಿತ್ತು. ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು. ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನ ಕಳ್ಸು. ಹೋಗ. ಗೋವಿಂದ ಶ್ರೀಹರಿ ಗೋವಿಂದ ಗೋವಿಂದ. ಆಯ್ತು. ಏನತ್ತೆ ಕರ್ದ್ರಿಯಾ? ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ? ಆಚೆ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಒಯ್ದಿದೆ. ಓ, ಕಾಫಿ ಮಾಡ್ಯಾ? ನಮ್ಮನೆಲ್ಲ ಕಾಪಿ ಮಾಡೋ ಅಭ್ಯಾಸವೇ ಇಲ್ಲ. ದಿನ ಕಾಪಿ ಮಾಡ್ರೆ ಪೂರೈಸುದೆ ಹಂಗೆ? ಸರಿ, ಹೋಯ್ಲಿ. ನನ್ನನ್ನು ಬತ್ಲಿ ಮನೆ ಕರ್ಕೊಂಡೋಯ್ ಮೀಸ್ ಮರೈತಿ. ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವಾತಿತ್ತು. ಅತ್ತೆ, ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡ್ಗೆ ತಿಂಡಿ ಎಲ್ಲ ಆಯ್ಕ, 9:15ಗೆಲ್ಲ ಎಲ್ರದ್ದು ಊಟ ಬೇರೆ ಆಯ್ಕ. ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದು ಕೆಲಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕೆ ಹೇಳ್ತೆ. ಆ ಗಂಗಿನ? ಯಾರದ? ಅವಳ ಅದ ಕೆಲ್ಸದವಳ. ಮತ್ತೆ ಮಡಿ? ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗೆ ಮಾಡ್ರತ್ತ. ಹಂಗಾರೆ ಗಂಗೆ ಬೇಡ್ದ? ಹಂಗಾರೆ ಆ ಗಂಗಿ ಬೇಡ,
ನಿಂಗ್ ಪುರ್ಸೋತಾರ್ಮೇಲೆ ನೀನೇ ಮೀಸ್. ಅಲ್ಲಿವರೆಗೂ ಹಶು ತಡ್ಕೊಂಡಿರ್ತೆ, ಎಂತ ಮಾಡುದು? ಸರಿ ಅತ್ತೆ. ರಾಮ ರಾಮ ಗೋವಿಂದ ಗೋವಿಂದ. ಅಜ್ಜಿ ಹಶು ಅಂದ್ರಲ್ಲ, ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿದ್ರು, ತವಣಿ. ಆ ಬ್ರೆಡ್ ಬ್ರೆಡ್ಡಾ? ಅಂಗಡಿಲಿ ಮಾಡಿದ್ದಾನ? ಹಾ ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡದ್ದು, ಸುಮ್ನೆ ತಿನ್ನಿ. ಥೂ, ಬಿಸಾಡೋದನ್ನ. ನಾ ತಿಂತನ ಅದನ್ನೆಲ್ಲ, ಅದು ಮೀದೆ. ಅಪ್ಪಯ್ಯ ಅಮ್ಮ ತಿಂದ್ರು. ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನಾ? ಮತ್ತೆ ಇನ್ನೇನು? ಮತ್ತೆ ಪೂಜೆ ತೀರ್ಥ ಅದೆಲ್ಲ ಮಾಡುಕೆ ಯಾರಿಗ್ ಪುರ್ಸತ್ತಿತ್ತು? ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದು ತಾನೂ ಮಿನ್ಕಂಡ ನನ್ನೂ ಮೀಸಿ ತಿಂಬುಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗಳಿಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು. ಎಷ್ಟು ಲಾಯಕ ಕಣ್ಕಂತಿದ್ಲು. ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ? ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ? ಸುಮ್ಮನೆ ಎಂತೆಂಥದ್ದು ಹೇಳಬೇಡ. ಪಾಪ ಆ ಮಕ್ಕಳು ಹಾಗೆ. ರವಿ, ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡು ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನು ಕಣಗಿನ ಮಕ್ಕಳು. ಮತ್ತೆ ಆಗ್ಲೇ ಹನುಮಂತನ ಅಪರ ಅವತಾರ ಅಂದ್ರಿ? ಥೂ, ಸುಳ್ಳು ಎಂತೆಂಥದ್ದು ಹೇಳಬೇಡ. ಹೋಯ್ಲಿ, ನನ್ನ ಜಪಸಾರ ಎಲ್ಲಿತ್ತ? ನಂಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್? ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹಾಕ್ತಿಕಣ್. ನೀನು ಬ್ರೆಡ್ ಅಂತ ತಕೊಂಡೋಯ್ ಆಚೆ ಬಿಸಾಕ್. ನಿಮ್ಮ ಅಪ್ಪ ಬಂದ್ಮೇಲೆ ಬಪ್ಪುಕ್ ಹೇಳು. ಅಕ್ಕಜ್ಜಿ. ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ. ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆತಿದ್ರು. ಅಮ್ಮ, ಏನು ಕರ್ದಿ ಅಂಬ್ರಲೆ? ಎಂತದ? ದೊರೆ, ನನ್ನನ್ನು ಊರಿಗೆ ಕಳ್ಸ. ಸುಮ್ಮನೆ ನಂಗೂ ತೊಂದ್ರಿ, ನಿಂಗೂ ತೊಂದ್ರಿ. ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದ್ದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ? ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ. ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಯಾ? ಪ್ರೀತಿಗೇನು ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರಿಮಳ ಅಂತಾರಲೆ ಹಾಗೆ. ಅಲ್ಲಮ್ಮ, ಶಂಕರಣ್ಣನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ. ಬೆಂದು ಸಾಕಾಯ್ತು ಅಂದ್ಯಪ್ಪ. ಪಾಪ, 1 ತಿಂಗ್ಳು ನೀನ್ ಇಲ್ಲೇ ಸುಧಾರ್ಸ್ಕೊ, ಆಮೇಲೆ ಹೋದ್ರ ಆಯ್ತಾ? ಇಲ್ಲೇನ್ ಕಷ್ಟ ಆಯ್ತು ನಿಂಗೆ? ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ. 1 ತಿಂಗಳಲ್ಲ, ಇಲ್ಲ ನಾ 1 ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್, 1 ಬಾಡ್ಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೆ ನಾನು. ಅಲ್ಲಮ್ಮ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ. ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡು ಹಾಕ್ತೆ ಕಣ್. ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾರಣ. ಆಯ್ತಾಯ್ತು, ಯೋಚನೆ ಮಾಡ್ತೆ. ಅಮ್ಮ, ಶಂಕರಣ್ಣನ್ ಮನಿ ಬಂತು ಕಾಣ. ಹಾ. ಬಾಬಾ ನಿಧಾನಕ್ಕೆ ಇಳಿ ಅಕ್ಕ. ಅದ್ಗೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ. ಓ ಅತ್ತೆ, ಬನ್ನಿ ಬನ್ನಿ. ಹಾ, ದೊರೆಸ್ವಾಮಿ, ಊಟ ಮಾಡ್ಕೊಂಡು ಹೋಯ್ಲಕ್ಕ. ಇಲ್ಲ ಅತ್ಗೆ, ಆಫೀಸಂಗೆ ತುಂಬಾ ಕೆಲ್ಸ ಇತ್ತು. ನಾನಿನ್ನು ಬಂದ್ ಕಾರಂಗೆ ಹೋತೆ ಅಕ್ಕ. ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ. ಹಾ ಅಡ್ಡಿಲ್ಲ. ಅತ್ತೆ ಬನ್ನಿ, ಒಳಗ್ ಬನ್ನಿ ಅತ್ತೆ. ಓ, ಅಮ್ಮ ಬಂದ್ಲಲೆ? ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ? ಎಲ್ಲ ಹೇಳ್ತೆ ಮರೇತಿ, ಎಲ್ಲ ಹೇಳ್ತೆ. ಮಕ್ಳೇ, ಅಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.